ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಹೋಪ್ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇದೇನಪ್ಪ ಇವಳು ಏನೋ ಸ್ವೀಟ್ ಇಟ್ಕೊಬಂದ್ಬಿಟ್ಟಿದ್ದಾಳೆ ಅನ್ಕೊಂಡಿರ್ತೀರಾ. ರಸಗುಲ್ಲ 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 ಬೇಕಾ? ಯಾಕೆ ತೊಗೊಬಂದಿದ್ದೀನಿ ಹೇಳಿ? ನನ್ನ ಚಾನಲ್ಲು ಮೊನಟೈಸೇಷನ್ ಆಯಿತು. ಇದೊಂದು ಖುಷಿ ವಿಚಾರನ ನಿಮ್ಮ ಹತ್ರ ಹಂಚ್ಕೊಳ್ಳೋಣ ಅಂತ ಬಂದಿದ್ದೀನಿ. ನಾನು ಆ್ಯಕ್ಚುಲಿ ಪೋಸ್ಟ್ ಮಾಡಿದ್ದೀನಿ, ಆಲ್ಮೋಸ್ಟು ಸ್ವಲ್ಪ ಜನ ನೋಡಿದ್ದಾರೆ, ಸ್ವಲ್ಪ ಜನ ಕಮೆಂಟ್ ಹಾಕಿದ್ದಾರೆ ಅಂತ ಅಂದ್ಕೊತೀನಿ. ಪೂರ್ತಿ ಜನಕ್ಕೆ ಗೊತ್ತಿಲ್ಲ ಅಂತ ಅಂದ್ಕೊಂಡು ನಾನು ಇವತ್ತೊಂದು ಚಿಕ್ಕ ವಿಡಿಯೋ ಮಾಡೋಣ ಅಂತ ಬಂದಿದ್ದೀನಿ ಆಯಿತಾ. ನನಗೆ ಖುಷಿಗೆ ಏನು ಮಾತಾಡಬೇಕು ಅಂತಲೇ ಗೊತ್ತಾ. ನನಗೆ ರಾತ್ರಿ 2:15 ಆಯಿತಾ, 2:15 ನಂಬಲ್ವೋ 2:15 ಎಚ್ಚರಿಕೆ ಆಯಿತು. ಆಮೇಲೆ ನನ್ನ ಮಗಳು ಗೊತ್ತಿರುತ್ತಲ್ಲ, ಮಕ್ಕಳಂದಮೇಲೆ ಎಚ್ಚರಿಕೆ ಆಗಿದ ತಕ್ಷಣ ಅವಳು ಕರ್ಕೊಂಡೋಗಿ ಮಲಗಿಸೋಣ ಅಂತ ಬಂದೆ. ಅಷ್ಟರಲ್ಲಿ ನಂದು ಏನು ಬುದ್ಧಿ ಅಂತಂದರೆ ಮೊಬೈಲ್ ನೋಡೋ ಬುದ್ಧಿ ಜಾಸ್ತಿ. ಯಾಕಂದರೆ ವೈಟಿ ಸಹವಾಸ ಮಾಡಿಬಿಟ್ಟಿದ್ದೀವಲ್ವ, ಅದಕ್ಕೆ ಮೊಬೈಲ್ ನೋಡೋ ಬುದ್ಧಿ ಜಾಸ್ತಿ. ಇರೋ ಮೊಬೈಲಲ್ಲಿ ಏನಿದೆ ಅಂದ್ಬಿಟ್ಟು ಸುಮ್ಮನೆ ನೋಡಿದ್ರೆ ಯೂಟ್ಯೂಬ್ದು ಒಂದು ಮೆಸೇಜ್ ಮೇಲ್ ಬಂದಿತ್ತು ಆಯಿತಾ. ಆ ಮೇಲ್ ನೋಡಿದ ತಕ್ಷಣ ನನಗೆ ಮೇಲ್ ಬಂದಿದ್ದೆ. ನೋಡೋದು ಬೇಡವೋ ಏನು ಬಂದಿದ್ಯೋ. ಯಾಕಂದರೆ ನಿಮಗೆಲ್ಲ ಗೊತ್ತಿರುತ್ತೆ, ನಂದು ರಿವ್ಯೂಸ್ ಬಂದಿತ್ತು. ಚಾನಲ್ ಪ್ರಾಬ್ಲಮ್ಮಲ್ಲಿತ್ತು. ಫಸ್ಟ್ ಚಾನಲಲ್ಲ, 2ನೇ ಚಾನಲ್ಲು ಕೂಡ ಪ್ರಾಬ್ಲಮ್ ಇತ್ತು ಅಂತ ತುಂಬ ಜನಕ್ಕೆ ಗೊತ್ತಿರುತ್ತೆ, ಸ್ವಲ್ಪ ಜನಕ್ಕೆ ಗೊತ್ತಿರೋದಿಲ್ಲ ಆಯಿತಾ. ನೋಡೋದು ಬೇಡ ಅಂತ ತಕ್ಷಣ ನಾನು ವೈಟಿ ಓಪನ್ ಮಾಡಿದೆ ಆಯಿತಾ. ಮೇಲ್ ಓಪನ್ ಮಾಡಲಿಲ್ಲ, ಸುಮ್ಮನೆ ಯಾಕೆ ಬೇಜಾರಾಗೋದು ಬೇಡ ಅಂತ ನಾನು ವೈಟಿನ ತೆಗೆದೆ. ವೈಟಿಯಲ್ಲಿ ತೆಗೆದುಬಿಟ್ಟು ಅಲ್ಲಿ ಎಸ್ ಮಾರ್ಕ್ ಇರುತ್ತಲ್ಲ, ಅಲ್ಲಿ ಚೆಕ್ ಮಾಡಿದ್ರೆ ಕಂಗ್ರ್ಯಾಚುಲೇಷನ್ ಅಂತ ಅಂದ್ಬಿಟ್ಟು ಬಂದಿತ್ತು. ನಾನು ಎಷ್ಟು ಕುಂತಿದ್ದೀನಿ ಅಂದರೆ ನನ್ನ ಮಗಳು, ಅಮ್ಮ ಏನಾಯ್ತಮ್ಮ, ಯಾಕಮ್ಮ ಹಿಂಗೆ ಆಡ್ತಾ ಇದೆ? ಇಲ್ಲಮ್ಮ ನಂದು ಮೋನ ಆಯಿತು ಅಂತಂದ್ಬಿಟ್ಟು ಎಷ್ಟು ಕಿರ್ಚಾಡಿ. ಆವಾಗಲೇ ನಂಗೆ ಸ್ವಲ್ಪ ಜನಕ್ಕೆ ಬೇಕಾದವ್ರಿಗೆಲ್ಲ, ತುಂಬ ಯಾರು ಇಂಪಾರ್ಟೆಂಟ್ ಇದ್ರು ಅವ್ರಿಗೆಲ್ಲ ನಾನು ಆವಾಗಲೇ ನೈಟೇ ಕೂಡ ಮೆಸೇಜ್ ಮಾಡಿದೆ. ಅದರಲ್ಲಿ ಒಬ್ಬರು ಮಾತ್ರ ತುಂಬ ಸಪೋರ್ಟ್ ಮಾಡಿ ನೈಟೇ ನನಗೆ ಮೆಸೇಜ್ ಮಾಡಿದ್ರು, ನಮ್ಮ ಜ್ಯೋತಿ ಸಿಸ್ಟರು. ಥ್ಯಾಂಕ್ ಯು ಸಿಸ್ಟರ್, ಇದೇ ಥರ ಸಪೋರ್ಟ್ ಮಾಡ್ತಾರೆ ಆಯಿತಾ. ಆಮೇಲೆ ಏನಪ್ಪ ಇವರೊಬ್ಬರದೇ ಹೆಸರು ತೊಗೊಂಡಿದ್ದೀರಾ ಅಂತ ಅನ್ಕೋಬಿಡಿ. ಎಲ್ಲರೂ ಕೂಡ ತುಂಬ ಸಪೋರ್ಟ್ ಮಾಡಿದ್ದಾರೆ ಆಯಿತಾ. ಎಷ್ಟು ಸಪೋರ್ಟ್ ಮಾಡಿದ್ದಾರೆ ಅಂದರೆ ಅವ್ರ ಫ್ಯಾಮಿಲಿನ ನಾನೊಬ್ಬಳು ಅಂತ ಅನ್ಕೋಬೋದು, ಅಷ್ಟು ಸಪೋರ್ಟ್ ಮಾಡಿದ್ದಾರೆ ನನಗೆ. ಈ ವೈಟಿ ಒಂದು ತಾಯಿ, ತಂದೆ, ಅಕ್ಕ, ತಮ್ಮ ಎಲ್ಲರಿಗೂ, ಫ್ರೆಂಡ್ಸು ಎಲ್ಲರಿಗೂ ಕೊಟ್ಟಿದೆ. ಈ ವೈಟಿನ ಮಾತ್ರ ನಾನು ಮರೆಯೋಕ್ಕೆ ಚಾನ್ಸೇ ಇಲ್ಲ ಆಯಿತಾ. ನಾನು ವೈಟಿಗೆ ಬಂದಿದ್ದಕ್ಕೂ ಸಾರ್ಥಕ ಆಯಿತು ಗೊತ್ತಾ. ನಾನು ದುಡ್ಡು ತೊಗೋತೀನೋ ಇಲ್ವೋ ನನಗೆ ಅದು ಸೆಕೆಂಡ್ರಿ ಆಯಿತಾ. ನಾನು ದುಡ್ಡು ತೊಗೋಬೋದು ಅಥವಾ ತೊಗೊಳ್ದೇ ಇರ್ಬೋದು, ಅದು ಸೆಕೆಂಡ್ರಿ. ಬಟ್ ನಾನು ವೈಟಿಗೆ ಬಂದು ಏನಾದರೂ ಒಂದು ಸಾಧನೆ ಮಾಡಬೇಕು ಅಂದ್ಕೊಂಡಿದ್ದೆ. ನನಗೆ ಇದೊಂದು ಫಸ್ಟ್ ಹೆಜ್ಜೆ ಆಯಿತಾ. ಇದು ಫಸ್ಟ್ ಹೆಜ್ಜೆ. ನಾನು ಖಂಡಿತ ಏನಾದರೂ ಒಂದು ಸಾಧನೆ ಮಾಡ್ತೀನಿ. ಮಾಡ್ತೀನಿ, ನಾನು ಬಿಡೋದಿಲ್ಲ ಆಯಿತಾ. ನಾನು ಮಾಡ್ತೀನಿ. ದುಡ್ಡು ತೊಗೋತೀನೋ ಬಿಡ್ತೀನೋ ಅದು ಸೆಕೆಂಡ್ರಿ. ಬಟ್ ನಾನು ಏನಾದರೂ ಒಂದು ಸಾಧನೆ ಮಾಡ್ತೀನಿ ಅಂತ ನಾನು ವೈಟಿಗೆ ಇಟ್ಟಿದ್ದೀನಿ ಕಾಲನ್ನ. ನನಗೆ ಹೀಗೆ ಸಪೋರ್ಟ್ ಮಾಡ್ತಾರೆ ಆಯಿತಾ. ಇಷ್ಟು ಪ್ರೀತಿ ಕೊಟ್ಟು ಸಪೋರ್ಟ್ ಮಾಡಿದ್ದೀರಾ. ಆಮೇಲೆ ನಾನು ಎಷ್ಟು ಸರಿ ಲೈವ್ ಹಾಕಿದ್ರು ಕೂಡ ಬಂದು ತುಂಬ ಸಪೋರ್ಟ್ ಮಾಡಿದ್ದೀರಾ. ನಾನು ಹೇಳ್ಕೊಳಕ್ಕಾಗಲ್ಲ, ನಿಜ ನಾನು ಹೇಳ್ಕೊಳಕ್ಕಾಗಲ್ಲ. ಅವ್ರಿಗೆಲ್ಲ ತುಂಬ ಥ್ಯಾಂಕ್ ಯು. ಹೀಗೆ ನನಗೆ ಸಪೋರ್ಟ್ ಮಾಡ್ತಾಯಿರಿ. ನೀವು ಅನ್ಕೋಬೋದು, ಏನಪ್ಪ ಇದೊಂದು ಮೊನಿಟೈಸೇಷನ್ ಆಗಿದ ತಕ್ಷಣ ಇವಳು ಏನಪ್ಪ ಈ ಥರ ಬಿಲ್ಡಪ್ ಕೊಡ್ತಾಳೆ ಅಂತ ಮಾತ್ರ ಅನ್ಕೊಬಿಡಿ ಆಯಿತಾ. ಅದು ಆಗಿರೋರಿಗೆ ಗೊತ್ತಾಗುತ್ತೆ ಅದೆಷ್ಟು ಖುಷಿ ಕೊಡುತ್ತೆ ಅಂತ. ಅಂದರೆ ಅದೊಂದು ಮಾನಿಟೈಸೇಷನ್ ಅಂತ ಅಂದ್ಬಿಟ್ಟು ಅದೊಂದು ಸ್ಟಾರ್ ಬಟನ್ ಬರುತ್ತಲ್ಲ, ಆ ಸ್ಟಾರ್ ಬಟನ್ ಬರೋಕ್ಕೆ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ಅಂತ ಅದು ನನಗೆ ಮಾತ್ರ ಗೊತ್ತು ಆಯಿತಾ. ಯಾಕಂದರೆ ಮನೇಲಿ ಏನು ಗೊತ್ತಾ, ಎಲ್ಲರ ಮನೇಲೂ ಒಂದೇ ಥರ ಇರೋದಿಲ್ಲ, ಸಪೋರ್ಟ್ಗಳು ಕೊಡೋಲ್ಲ. ಬಟ್ ನಮ್ಮ ಮನೇಲಿ ನಿಜ ಹೇಳ್ತೀನಿ, ನಮ್ಮ ಮನೇಲಿ ಯಾರೂ ಸಪೋರ್ಟ್ ಕೊಡಲಿಲ್ಲ. ಆದರೆ ನನ್ನ ಮಕ್ಕಳು ಮಾತ್ರ ತುಂಬ ಸಪೋರ್ಟ್ ಕೊಟ್ಟರು. ಅಂಥದ್ರಲ್ಲೂ ಕೂಡ ನಾನು ಎಷ್ಟು ಫೈಟ್ ಮಾಡಿದ್ದೀನಿ ಅಂದರೆ, ಇದೊಂದು ವೈಟಿಗೆ ಕಾಲಿಟ್ಬಿಟ್ಟು ನಾನು ಬಂದಿದ್ದು ತಪ್ಪ ಸರಿನಾ, ಯಾಕೆ ಬಂದೆ ನಾನು ವೈಟಿಗೆ, ಇಲ್ಲ ನಾನು ಚೂಸ್ ಮಾಡಿದ್ದು ವೈಟಿ ತಪ್ಪು, ಬೇಡ ಅನ್ನಿಸ್ತು. ಆಮೇಲೆ ನಾನು ಬಂದಿದ್ದು ತಪ್ಪು ದಾರಿ ಇಟ್ಬಿಟ್ಟಿದ್ದೀನಿ. ಯಾಕಂದರೆ ನಂದು ವರ್ಕ್ ಮಾಡ್ತೀನಲ್ವ, ವರ್ಕಲ್ಲಿ ಇದೆಲ್ಲ ಬೇಕಾ? ಈ ಥರ ಲೈವ್ ಮಾಡಿಕೊಂಡು, ಈ ಥರ ಸ್ಕ್ರೀನ್ ಕಾಸ್ಟ್ ಹಾಕ್ಕೊಂಡು ಬಂದವ್ರ ಹತ್ರ ಸುಮ್ಮನೆ ಮಾತಾಡಿಕೊಂಡು ಇದು ಟೈಮ್ ವೇಸ್ಟ್ ಅಲ್ವಾ, ಇದು ನನಗೆ ಯೂಸ್ ಆಗುತ್ತಾ ಅಂದ್ಕೊಂಡೆ. ಇಲ್ಲ ನಾನು ಒಂದು ಮುಂದೆ ಹೆಜ್ಜೆ ಇಟ್ಟಿದ್ದೀನಿ ಅಂದರೆ ಅದೇನಾದರೂ ಅದಕ್ಕೆ ಒಂದು ಪ್ರತಿಫಲ ಸಿಗುತ್ತೆ. ಇಲ್ಲ, ನಾನು ಫೈಟ್ ಮಾಡಲೇಬೇಕು. ಆಗುತ್ತೋ ಬಿಡುತ್ತೋ ಸೆಕೆಂಡ್ರಿ. ಇನ್ನೊಂದು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಗೊತ್ತಾ, ದುಡ್ಡು ಬರುತ್ತೋ ಅದು ನನಗೆ ಬೇಕಾಗಿಲ್ಲ. ಒಟ್ಟಿನಲ್ಲಿ ನಂದು ಮೊನಟೈಸೇಷನ್ ಆಯ್ತಲ್ಲ, ಅದೊಂದು ಸ್ಟಾರ್ ಬಟನ್ ಬಂತಲ್ಲ, ನಂಗೆ ಅಷ್ಟೇ ಖುಷಿ. ದುಡ್ಡು ಬಂದಷ್ಟೇ ಖುಷಿ ಆಗ್ತಾಯಿದೆ. ನನಗೆ ಹೇಳ್ಕೊಳಕ್ಕಾಗ್ತಾಯಿಲ್ಲ. ಅದಕ್ಕೆ ಇದೊಂದು ಖುಷಿ ವಿಚಾರನ ಹೇಳ್ಕೊಳ್ಳೋಣ ಅಂತ ಬಂದಿದ್ದೀನಿ. ಇನ್ನೂ ಮಾತಾಡಬೇಕು ಅಂತ ತುಂಬ ಇಷ್ಟ ಆಗ್ತಾಯಿದೆ. ನನಗೆ ಮಾತೇ ಬರ್ತಾಯಿಲ್ಲ ಗೊತ್ತಾ, ನನಗೆ ಖುಷಿಗೆ ಮಾತೇ ಬರ್ತಾಯಿಲ್ಲ. ನನಗೆ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ಆಯಿತಾ. ನನಗೆ ಯಾರೆಲ್ಲ ಸಪೋರ್ಟ್ ಮಾಡಿದ್ರಂತ ನಾನು ಹೇಳ್ಬೋದು. ಬಟ್ ಒಬ್ಬರು ಹೆಸ್ರು ಹೇಳೋದು, ಒಬ್ಬರು ಹೆಸ್ರು ಹೇಳ್ದಿರೋದು ಅದು ನನಗೆ ಇಷ್ಟ ಆಗಲ್ಲ ಆಯಿತಾ.
ಒಬ್ರಿಗೆ ಹರ್ಟ್ ಮಾಡೋಕ್ಕೆ ನನಗೆ ಇಷ್ಟ ಆಗೋದಿಲ್ಲ. ಹಾಗೂ ನನ್ನ ಕಡೆಯಿಂದ ಏನಾದರೂ ಹರ್ಟ್ ಆಗಿದ್ರೆ ದಯವಿಟ್ಟು ಕ್ಷಮಿಸ್ಬಿಡಿ. ನನ್ನ ಚಾನಲ್ಗೆ ಇದುವರೆಗೂ ನೀವು ಹೇಗೆ ಸಪೋರ್ಟ್ ಮಾಡ್ತಾಯಿದ್ದೀರೋ ಅದೇ ಥರ ಸಪೋರ್ಟ್ ಮಾಡಿ ನಾನು ಇನ್ನೂ ಒಂದು ಸ್ವಲ್ಪ ಎತ್ತರಕ್ಕೆ ಬೆಳಿಬೇಕು ಅಂತ ಇಷ್ಟಪಡ್ತಾ ಇದ್ದೀನಿ. ನನ್ನನ್ನು ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳಿ. ಯಾರು ಯೂಟ್ಯೂಬ್ ಚಾನಲ್ ನಡೆಸ್ತಾ ಇದ್ದೀರೋ ಹೊಸಬ್ರು ಇರ್ತೀರ ಆಯಿತಾ, ಸ್ಕ್ರೀನ್ ಕಾಸ್ಟ್ಗಳೆಲ್ಲ ಹಾಕ್ಕೊಂಡಿರ್ತೀರ, ಅವರು ಇದು YT ಮಾಡಬೇಕಾ ಬೇಡವಾ, ಆಮೇಲೆ ಸ್ಕ್ರೀನ್ ಕಾಸ್ಟ್ ಹಾಕಬೇಕಾ ಬೇಡವಾ ಅನ್ನೋದನ್ನು ನಾನು ನೆಕ್ಸ್ಟ್ ಲಾಗಲ್ಲಿ ಹೇಳ್ಕೊಡ್ತೀನಂತೆ. ನಾನು ಇವತ್ತೊಂದು ಖುಷಿ ವಿಚಾರ ಹಂಚ್ಕೊಳಕ್ಕೆ ಬಂದಿದ್ದೀನಿ. ಆಮೇಲೆ ನಾನು ಇನ್ನೊಂದು ವಿಷಯ ಹಂಚ್ಕೊಳ್ಳೋಕೆ ತುಂಬ ಇಷ್ಟಪಡ್ತೀನಿ ಆಯಿತಾ. ನಂದು ಚಾನಲ್ಲು 2 ಈ ಥರ ಪ್ರಾಬ್ಲಮ್ ಆದಾಗ ನನಗೆ ತಲೆಗೆ ಬಂದಿದ್ದೇನೆ. ಒಬ್ಬರು ನನಗೆ ರೆಫರ್ ಮಾಡಿದ್ರು, ಅದು KCG ಅಂತ. ಇದು ಕನ್ನಡ ಕ್ರಿಯೇಟರ್, ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ. ಯಾರು YT ಚಾನಲ್ನ ಅಂದರೆ ಯೂಟ್ಯೂಬ್ ಚಾನಲ್ನ ನಡೆಸ್ತಾ ಇದ್ರು ಅವ್ರಿಗೆಲ್ಲ ಗೊತ್ತಿರುತ್ತೆ ಕನ್ನಡ ಕ್ರಿಯೇಟರ್ ಅಂತ. ಅವ್ರು ಎಷ್ಟು ಸಪೋರ್ಟ್ ಮಾಡಿದ್ರು ಅಂದರೆ, ನಿಜ ಹೇಳಬೇಕು ಅಂದರೆ ಅಷ್ಟು ಸಪೋರ್ಟ್ ಮಾಡಿದ್ರು. ಇಷ್ಟೆಲ್ಲ ಆಗೋದಕ್ಕೆ ಅವರೇ ತುಂಬ ಕಾರಣ ಅಂತಂದರೆ ಆ ಸರಿನೇ. ಥ್ಯಾಂಕ್ ಯು ವೆರಿ ಮಚ್ ಸರ್. ನೀವು ಒಂದು ನನಗೆ ಇಷ್ಟು ಏನಂತಾರೆ ಹೇಳಿ, ನಂದು ಚಾನಲ್ ಇಷ್ಟು ಪ್ರಾಬ್ಲಮ್ ಇದ್ದರೂ ಕೂಡ ನನಗೆ ಮೊನೆಟೈಸೇಷನ್ ಮಾಡೋಕ್ಕೆ ನನಗೆ ಇಷ್ಟು ಸಪೋರ್ಟ್ ಮಾಡಿದ್ದೀರಲ್ಲ, ಥ್ಯಾಂಕ್ ಯು ವೆರಿ ಮಚ್ ಸರ್. ಇದೊಂದು ವಿಚಾರ ನಾನು ನಿಮ್ಗೆ ಹೇಳಬೇಕಾಯಿತು, ಅದಕ್ಕೆ ಇದೊಂದು ವಿಡಿಯೋದಲ್ಲಿ ನಿಮಗೋಸ್ಕರ ಅಂತ ಒಂದು ಲೈನ್ ಸೇರಿಸಿದ್ದೀನಿ. ಇದೊಂದು ವಿಡಿಯೋ ನೀವು ನೋಡ್ತಾ ಇದ್ದೀರಾ ಅಂತ ಅಂದ್ಕೊಂಡಿರ್ತೀನಿ. ನೋಡ್ತಾ ಇದ್ರೆ ನನ್ನ ಚಾನಲ್ಗೆ ಒಂದು ಲೈಕ್ ಕೊಟ್ಬಿಟ್ಟು ಒಂದು ಕಮೆಂಟ್ ಹಾಕಿ ಆಯಿತಾ. ಆಮೇಲೆ ಅನ್ಕೋಬೇಡಿ ಇದೇನಪ್ಪ ಇವಳು ಇಲ್ಲೂ ಇದು ಮಾಡ್ತಾಳೆ ಅಂತ. ಬಟ್ ಗೊತ್ತಿಲ್ಲ ಸರ್, ನೀವು ತುಂಬ ಸಪೋರ್ಟ್ ಮಾಡಿದ್ರಿ ಆಯಿತಾ, ತುಂಬ ಸಪೋರ್ಟ್ ಮಾಡಿದ್ರಿ. ಇಲ್ಲ ಆಗುತ್ತೆ ಮೇಡಮ್, ಆಗುತ್ತೆ, ನಾನು ಮಾಡ್ಕೊಡ್ತೀನಿ, ಏನೂ ಇಶ್ಯೂ ಇಲ್ಲ ಚಾನಲಲ್ಲಿ, ನಾನು ಮಾಡ್ಕೊಡ್ತೀನಿ ಅಂತಂತಲ್ಲ. ಹಾಂ, ಅದು ನಂಗೆ ತುಂಬ ಖುಷಿ ಕೊಡ್ತು ಗೊತ್ತಾ. ಥ್ಯಾಂಕ್ ಯು ವೆರಿ ಮಚ್ ಸರ್. ಹಾಗೆ ಇರೋ ನಿಮಿಷ, ಹಾಗೆ ನಿಮಗೆ KCG ಸರ್ದು, ಕನ್ನಡ ಕ್ರಿಯೇಟರ್ ಸರ್ದು ಫೋನ್ ನಂಬರ್ ಬೇಕು ಅಂತಂದರೆ ನಾನು ಇಲ್ಲೇ ಹಾಕಿರ್ತೀನಿ ಆಯಿತಾ. ನೀವು ಬೇಕಾದ್ರೆ ಅವ್ರು ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ನನಗೂ ಅವ್ರಿಗೂ ಏನೂ ಇರೋದಿಲ್ಲ ಆಯಿತಾ. ಬಟ್ ನನಗೆ ಅವ್ರು ಸಪೋರ್ಟ್ ಮಾಡಿದ್ರಲ್ಲ, ನನಗೆ ಎಷ್ಟು ಯೂಸ್ ಆಗುತ್ತೋ ಹಂಗೆ ನಿಮಗೂ ಕೂಡ ಯೂಸ್ ಆಗಲಿ ಅಂತ ಅಂದ್ಬಿಟ್ಟು ನಾನು ಇದೊಂದು ನಂಬರ್ ಹಾಕ್ತಾಯಿದ್ದೀನಿ. ನಿಮ್ಗೆ ಯೂಸ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ಆಯಿತಾ. ಯೂಸ್ ಮಾಡ್ಕೊಳ್ಳಿ. ಇದೊಂದು ಚಿಕ್ಕ ಲಾಗು ಅಂತಲೇ ಅನ್ಕೋಬೋದು. ಇದು ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ಇಷ್ಟು ತನಕ ನೋಡಿದಾರಲ್ಲ, ಥ್ಯಾಂಕ್ ಯು ವೆರಿ ಮಚ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಬಾಯ್ ಬಾಯ್.